ಮಧುಗಿರಿ ತಾಲೂಕು ಕಚೇರಿಯಲ್ಲಿ ದುಡ್ಡಿದ್ದರೆ ಅಷ್ಟೇ ಸರ್ಕಾರಿ ಕೆಲಸ ಮಾಡಿಸಿಕೊಳ್ಳಬಹುದು, ಇಲ್ಲವಾದರೆ ರೈತರ ಕೆಲಸ ಟುಸ್ ಟುಸ್. ವರ್ಷಗಟ್ಟಲೆ ಕಚೇರಿಗೆ ಅಲೆದರೂ ರೈತರ ಕೆಲಸ ಕಾರ್ಯಗಳನ್ನು ಮಾಡಿಕೊಡದ ತಾಲೂಕು ಆಡಳಿತ. ಮಧುಗಿರಿ ತಾಲೂಕು ಕಚೇರಿಯಲ್ಲಿ ಸಮಸ್ಯೆಗಳ ಸರಮಾಲೆ. ಹೌದು, ಸಾಲು ಸಾಲು ಸಮಸ್ಯೆಗಳ ಮಧ್ಯೆ ತಹಸೀಲ್ದಾರ್ ನಂದಿನಿ ಕಾರ್ಯನಿರ್ವಹಣೆ. ಲಂಚ ಕೊಟ್ಟರೆ ಅಷ್ಟೇ ರೈತರ ಕೆಲಸ, ಇಲ್ಲವಾದರೆ ಮನೆಯಿಂದ ತಾಲೂಕು ಕಚೇರಿಗೆ, ತಾಲೂಕು ಕಚೇರಿಯಿಂದ ಮನೆಗೆ ಅಲೆದಾಡಿಸುತ್ತಾರೆ ಎಂದು ರೈತ ಮೂಲಂಗಿ ಪ್ರಸನ್ನ ಆರೋಪಿಸಿದರು. ಏನ್ ಮಾಡೋದು ಸರ್, ರೈತರು ಯಾವ್ದು ಇಲ್ಲಿ ಅನುಕೂಲ ಆಗ್ತಾ ಇಲ್ಲ. ಬರೇ ದಿನ ಓಡಾಡು ಬೆಳಿಗ್ಗೆ ಬಾ ನಾಳೆ ಬಾ ಇದೇ ಕತೆ ಆಗ್ಬಿಟ್ಟದೆ. ಇಲ್ಲಿ ಈ ಆಫೀಸ್ ಅಲ್ಲಿ ಬರೀ ದುಡ್ಡಿಗೆ ಆಫೀಸ್ ಅಷ್ಟೇ, ತಾಲೂಕ್ ಆಫೀಸ್. ಇಲ್ಲಿ ನೋಡಿ, ಜನ ಕೂತ್ಕೊಳಕ್ ಒಂದ್ ಚೇರ್ ಹಾಕಿಲ್ಲ, ಏನಿಲ್ಲ. ಓದಿ ನಮ್ ಕೆಲಸ ಮಾಡ್ಕೊಳೋರು ಜಾಗ ಕೊಡ್ರಿ ಕೊಡಲ್ಲ. ಏನ್ ಮಾಡೋದು? ಅದಕ್ಕೆ ಒಂದು ಚಾಪೆ ತಲ್ಜಿಮ್ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಕೆಲ್ಸ ಆಗೋರು ಇಲ್ಲ ಮನೆ ಕಡೆ ಅಂದ್ಬಿಟ್ಟು ನಾನೊಂದು ತೀರ್ಮಾನಕ್ಕೆ ಬಂದು ಇವತ್ತು ಇದ್ ಮಾಡ್ತೀನಿ. ಹಿಂದೆ ಮೂಲಂಗಿ ಸರ್ ಮನವಿ ಕೊಟ್ಟು ಸಾಕಾಗ್ಬಿಟ್ಟಿದೆ. ಈಗ ಅವ್ರ ಹತ್ರ ಹುಡುಕಿದೆ 100 ಮನವಿ ಇದೆ. ನಾವು ಈಗಾಗ್ಲೇ 100 ಮನವಿ ಯಾವ್ದೇ ಉತ್ತರಗಳಿಲ್ಲ. ಲೋಕಾಯುಕ್ತರ ಆದೇಶಕ್ಕೂ ಯಾವ್ದು ಬೆಲೆ ಕೊಡಲ್ಲ. ಇಲ್ಲಿ ಯಾವ್ದೇ ಅಧಿಕಾರಿಗಳು ಬೆಲೆ ಇಲ್ಲ ಬಿಡಿ, ಇವ್ರದೇ ಸರ್ವಾಧಿಕಾರ ಆಗ್ಬಿಟ್ಟಿದೆ ಇಲ್ಲಿ ಆಫೀಸಲ್ಲಿ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಇವತ್ತು ಇದ್ ಮಾಡ್ತಾ ಇದ್ದೀನಿ. ಏನ್ ಕೆಲ್ಸ ಆಗ್ಬೇಕಿತ್ತು ನಿಮಗೆ? ಸರ್, ನನಗೆ ದಾರಿ ಇನ್ನೂ ಸಮರ್ಪಕವಾಗಿ ಅದು ಕೆಲಸ ಆಗಿಲ್ಲ. ಒಂದೇದು, ಸಾರ್ವಜನಿಕ ಹಿತಾಸಕ್ತಿಯಿಂದ ಅರ್ಜಿ ಕೊಟ್ಟಿದ್ದೀನಿ. ಸಾರ್ವಜನಿಕರು ರಸ್ತೆ ಮಾಡ್ಕೊಡಿ ಅಂತ ಹೇಳಿದ್ದೀನಿ. ಆಮೇಲೆ ಜನ ಬಂದು ಕೂತ್ಕೊಳ್ಳೋರ್ಗೆ ಇಲ್ಲಿ ಜಾಗ ಇಲ್ಲ. ಇಲ್ಲಿ ಚೇರ್ ಹಾಕ್ಸಿ ಅಂತ ಕೇಳಿದ್ದೀನಿ. ಇವ್ರು ಪೇಂಟ್ ಮಾಡ್ಸಕ್ಕೆ ದುಡ್ಡಿಲ್ವಂತೆ ಆಫೀಸ್ಗೆ. ಚೇರ್ ಹಾಕ್ಸಕ್ಕೆ ಎಲ್ತರ್ಲಿ ದುಡ್ಡು ಅಂತ ಕೇಳ್ತಾರೆ ತಹಸೀಲ್ದಾರ್ ಅವರು. ಅದಕ್ಕೆ ನಾವ್ ಇಲ್ಲಿ ಇರೋದಕ್ಕೊಂದು ಅವಕಾಶ. ಸರ್, ನಾನು ಹಿಂದೆ ಮೂಲಂಗಿ ತಗೊಂಡ್ಬಂದು ಗಲಾಟೆ ಮಾಡಿದ್ದೆ. ಮೂಲಂಗಿ ಪ್ರಶಾಂತ್ ಕುಮಾರ್ ಅಂತ ನಾನು ಹಿಂದೆ ಗಲಾಟೆ ಮಾಡಿದಾಗ ಬಂದ್ಬಿಟ್ಟು ದಾರಿ ಮಾಡ್ಕೊಟ್ರು. ಆ ದಾರಿ ಮಾಡ್ಕೊಟ್ರೆ ಬಂದು ಮೈನರ್ ಇರಿಗೇಷನ್ ಅವ್ರು ಬಂದ್ಬಿಟ್ಟು ಅದನ್ನ ಕವರ್ ಮಾಡ್ಬಿಟ್ಟು ತಿರ್ಗಾ ಮತ್ತೆ ಮಣ್ಣು ಹಾಕ್ಬಿಟ್ಟಿದಾರೆ ಅಲ್ಲಿಗೆ. ಇವರು ಅಧಿಕೃತವಾಗಿ ಅಲ್ಲಿ ಜಮೀನು ಅಳತೆ ಮಾಡಿಲ್ಲ, ಗಡಿ ಗುರುತಿಸಿಲ್ಲ, ಇನ್ನೊಂದ್ ಮಾಡಿಲ್ಲ. ಈ ತರ ಅಧಿಕಾರಿಗಳು ಮಾಡಿದ್ರೆ ಏನ್ ಬರುತ್ತೆ ಪ್ರಯೋಜನ? ರೈತರಿಗೆ ಅರ್ಜಿ ಕೊಟ್ಟಿದ್ದೀರಾ? ಸರ್, ಅರ್ಜಿಗಳು 106 ಇದಾವೆ ಸರ್. ಒಂದಲ್ಲ ಎರಡಲ್ಲ, 106 ಅರ್ಜಿಗಳಿದಾವೆ. ಏನು ಸ್ಪಂದಿಸಿಲ್ಲ ಇದುವರೆಗೂ? ಯಾವುದೇ ಸ್ಪಂದನೆ ಆಗಿಲ್ಲ ಸರ್. ಎಷ್ಟು ದಿನ ಆಯ್ತು ನೀವು ಅರ್ಜಿ ಕೊಟ್ಟಿ? ಸರ್, ನಾನು ಈಗಾಗಲೇ ಅರ್ಜಿಗಳು ಕೊಟ್ಟು ಈಗಾಗಲೇ ಸುಮಾರು 4 ವರ್ಷದಿಂದ ಅಲಿತಾ ಇದ್ದೀನಿ. ಮೂಲಂಗಿ ಗಲಾಟೆ ಮಾಡಿ ಈಗ ಹಾಲಿ ಇರ್ತಕ್ಕಂಥ ಈಗ ಹೊಸ ಮೇಡಮ್ ಅವರು ಬಂದ್ಮೇಲೆ ಸಮೇತ ಕೊಟ್ಟಿದ್ದೀನಿ. ಈಗ ಹಾಲಿ 20 ದಿವಸ ಆಗಿದೆ ಕೊಟ್ಟು ನಾನು. ಅದಕ್ಕೂ ಯಾವ್ದು ಸ್ಪಂದನೆ ಸಿಗ್ತಾ ಇಲ್ಲ ನನಗೆ. ಏನಂತಾರೆ ಮೇಡಮ್ ಅವ್ರು ಮಾಡ್ತೀವಿ ನೋಡೋಣ ಅಂತ ಅಂದ್ಬಿಟ್ಟು ನಮ್ಗೆ ಬಣ್ಣ ಬಳದ್ ಕಳಿಸ್ತಾರೆ ರೈತರು. ನಾಳೆ ಪಾಪ ನೋಡ್ಬಿಡ್ತೀನಿ, ನೀವು ನಮ್ಗೇನೋ ಖುಷಿ ಬಂದು ಮೇಡಮ್ ಅವ್ರು ನೋಡ್ಬಿಟ್ಟೆ ಇಲ್ಲ ತಹಸೀಲ್ದಾರ್ ಮಾತಾಡಿಸ್ಬಿಟ್ಟೆ ನನಗೆ ನಾಳೆ ಬಾ ಅಂತ ಹೇಳ್ಬಿಟ್ರು ಆಗ್ಬಿಡುತ್ತೆ ಕೆಲಸ. ಆಗಲ್ಲ ಕೆಲಸ, ಸುಮ್ನೆ ಬಣ್ಣ ಅಷ್ಟೇ. ನಮ್ಗೆ ರೈತರಿಗೆ ಯಾವ್ದು ಅನುಕೂಲ ಆಗಲ್ಲ ಇಲ್ಲಿ. ಅದಕ್ಕೋಸ್ಕರ ನಾನು ಇವತ್ತು ನಾನು ಕೆಲಸ ಆಗೋವರೆಗೂ ಇಲ್ಲೇ ಉಳ್ಕೊಂಡಿರೋಣ ಅಂದ್ಬಿಟ್ಟು ಈ ಚಾಪೆ ತಳದಿಂಬು ತಗೊಂಬಂದು ಇವತ್ತು ನಾನು ಈ ಪ್ರೊಜೆಕ್ಟ್ ಮಾಡೋದಕ್ಕೆ ಇದ್ ಮಾಡ್ತೀನಿ. ಈ ಹೋರಾಟ ಎಲ್ಲಿವರೆಗೂ? ಸರ್, ನಾನು ಇವತ್ತು ಪೂರ್ತಿ ಸಾಂಕೇತಿಕವಾಗಿ ಮಾಡ್ತೀನಿ. ಇಲ್ಲ ನಾಳೆಯಿಂದ ಆಮರಣ ಅಂತ ಉಪವಾಸ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀನಿ ಸರ್. ನಾನು ಇವತ್ತೇನಾನ ಸರ್ ಅರ್ಜಿ ಕೊಟ್ಟಿದ್ರೆ ಅವರು ಅರ್ಜಿಗಳನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಅದು ಅಧಿಕೃತವಾಗಿ ಮಾಡಕ್ ಬರಲ್ಲ ನಮ್ಗೆ. ನೀವು ಹೋಗಿ ಅಲ್ಲಿ ಪರ್ಮಿಷನ್ ತಗೊಳ್ಳಿ ಅಂತಾರೆ. ನಾನೀಗ ಆಲ್ರೆಡಿ ಯಾರ ಹಂಗಂದಿದ್ದು? ಅಲ್ಲಿ ಸರ್ಕಾರಿ ಇನ್ಸ್ಪೆಕ್ಟರ್ ಹೇಳಿದ್ರು ಸರ್ ನನಗೆ. ಆತರ ಅವ್ರಿಗೊಂದು ಗಮನಕ್ಕೆ ತಗೊಂಬಂದಿದೀನಿ. ಓರಲ್ ಆಗಾದ್ರೆ ಹೇಳ್ ಬಂದಿದ್ದೀನಿ. ಈಗ ತಹಸೀಲ್ದಾರ್ ಕೊಟ್ಟು ಒಂದು ಸೀಲ್ ಹಾಸ್ಕೊಂಡಿದೀನಿ ಟಪಾಲ್ ಅಲ್ಲಿ ಕೊಟ್ಬಿಟ್ಟು. ಇಲ್ಲಿವರೆಗೂ ತಹಸೀಲ್ದಾರ್ ಬರ್ರಿ ಒಳಗಡೆ ಮಾತಾಡೋಣ. ಏನ್ ಮಾತಾಡೋದು ಒಳಗಡೆಗೆ? ಅಧಿಕೃತವಾಗಿ ಬಂದ್ ರೈತರು 4 ಜನ ಕೇಳಿ ಕೆಲಸ ಆಗುತ್ತೆ ಆಗಲ್ಲ ನೀನ್ ಬರ್ಬೇಡಪ್ಪ ನಾಳೆ ಅಂದ್ರೆ ಬರೋಲ್ಲ ಯಾರನು. ಈ ತರ ಪ್ರಾಬ್ಲಮ್ಗಳು ಆಗ್ತಾ ಇದಾವೆ ರೈತರಿಗೆ. ನಮ್ಮ ಮಧುಗಿರಿ ತಾಲೂಕಲ್ಲಿ ರೈತರಿಗೆ ಆಗ್ತಿರೋ ಅನ್ಯಾಯ ಬೇರೆ ಎಲ್ಲೂ ಆಗ್ತಾ ಇಲ್ಲ. ಮಳೆ ಬಂದಿಲ್ಲ, ಅದ್ರ ಬಗ್ಗೆ ಯಾರು ಕೇಳೋರಿಲ್ಲ. ಮೇವು ಸಿಗ್ತಾ ಇಲ್ಲ ದನಗಳಿಗೆ, ಅದನ್ನ ಕೇಳೋರಿಲ್ಲ. ಇವತ್ತು ಇದಕ್ಕೆ ಯಾರು ಸ್ಪಂದನೆ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾರೆ. ರೈತಗಳು ನಾವು ಬಾಯಿ ಪಡ್ಕೋಬೇಕು ಅಷ್ಟೇ ಕೂತ್ಕೊಂಡು ಇಲ್ಲಿ. ಸರ್ ಹೇಳಿ, ಏನ್ ಸಮಸ್ಯೆ? ಸರ್, ಆಕ್ಚುಲಿ ನಮ್ದು ಕೋರ್ಟ್ ಇಂದ ಆರ್ಡರ್ ಬಂದ್ ಎಸಿ ಕೋರ್ಟ್ ಇಂದ ಆರ್ಡರ್ ಬಂದೈತಿ ಖಾತಾಪಣಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಆರ್ಡರ್ ಕಾರ್ಡ್ ಬಂದ್ಬಿಟ್ಟು 1.5 ವರ್ಷ ಆದ್ರೂ ಖಾತಾಪಣಿ ಮಾಡ್ಕೊಡ್ಲಿಕ್ಕೆ ತುಂಬಾ ನಮ್ ತಿರುಗಿಸ್ತಿದ್ದಾರೆ ಸರ್. ಶ್ರೀನಿವಾಸ್ ಸರ್ ಹೋದ್ರು, ಮತ್ತೆ ಈ ಮೇಡಮ್ ಅವ್ರು ಬಂದ್ರು, ಇನ್ನೊಬ್ಬರು ಮೇಡಮ್ ಹೋದ್ರು. 3-4 ತಹಸೀಲ್ದಾರ್ ಚೇಂಜ್ ಆಗ್ತಾ ಇದ್ರು ನಮ್ ಖಾತೆಪಣಿ ಮಾಡಕ್ಕೆ ಶಾನ ತಿರುಗಿಸ್ಕೊಳ್ತಾ ಇದ್ದಾರೆ ನೋಡಿ ಸರ್. ಏನಂತ ಇದಾರೆ? ಅದೇನಿಲ್ಲ, ABMC ಇಂದ ಬರ್ಬೇಕು, ಅಲ್ಲಿ ಬರ್ಬೇಕು, ಅವ್ರು ಆರ್ಡರ್ ಲಾಗಿನ್ ಮಾಡ್ಕೊಳ್ಬೇಕು, ಇದೇ ತರ ಏನೋ ಒಂದು ರೀಸನ್ ಹೇಳ್ತಾನೆ ಇರ್ತಾರೆ. ನೀವ್ ಎಷ್ಟ್ ದಿನದಿಂದ ಓಡಾಡ್ತಾ ಇದೀರಾ ಈ ಕೆಲ್ಸಕ್ಕೆ? ನಾವು ಸುಮಾರು 1.5 ವರ್ಷದಿಂದ ಓಡಾಡ್ತಾ ಇದೀವಿ. ಖಾತಾಪಣಿ ಮಾಡ್ಕೊಡಿ ಆರ್ಡರ್ ಆಗಿ 3 ವರ್ಷ ಆಯ್ತು. ಎಸಿ ಕೋರ್ಟ್ ಇಂದ ಖಾತಾಪಣಿ ಮಾಡ್ಕೊಡಿ ಇವ್ರಿಗೆ ಅಂತ ಹೇಳ್ಬಿಟ್ಟು. ಆದ್ರೂ ಇನ್ನು ಈ ಪಾಣಿ ಎಂಆರ್ಗೆ ಅಪ್ಲೈ ಮಾಡಿ ಎಷ್ಟು 1.5 ವರ್ಷ ಆಯ್ತು. ಏನು 1.5 ವರ್ಷದಿಂದ ಏನು ಕೆಲಸ ಆಗಿಲ್ಲ ಇದುವರೆಗೂ? ಏನು ಇಲ್ಲ ಸರ್. ಬಂದ್ರೆ ಅವ್ರು ಸಿಗೋದಿಲ್ಲ, ಅವ್ರಿಲ್ಲ ಇರ್ಲಿ, ಬರೀ ಮೀಟಿಂಗ್ ಗಳಾಗೆ ಇರ್ತಾರೆ. 3 ತಿಂಗಳು 1 ತಿಂಗಳು ಒಂದ್ಸತಿ ತಹಸೀಲ್ದಾರ್ ಚೇಂಜ್ ಆಗ್ತಾನೆ ಇರ್ತಾರೆ. ಮತ್ತೆ ಹೊಸವ್ರು ಬಂದ ತಿರ್ಗಿ ಅವ್ರು ಲಾಗಿನ್ ಮಾಡ್ಕೊಳ್ಬೇಕು, ಅವ್ರು ಮಾಡಿಬೇಕು, ಇದು ಎಲ್ಲ ಬರೀ ರೀಸನ್ ಹೇಳ್ತಾನೆ ಇರ್ತಾರೆ ಸರ್. ಹೀಗೆ ಅದ್ರ ಜನಸಾಮಾನ್ಯರ ಕತೆ ಹೇಗೆ? ಏನ್ ಮಾಡ ಸರ್, ಅನ್ಎಜುಕೇಟರ್ಗೆ
ತುಂಬಾ ತೊಂದರೆ ಕೊಡ್ತಿದೆ. ನಾನು ಎಜುಕೇಟರ್ಗೆನೆ ಇಷ್ಟು ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ, ಅನ್ಎಜುಕೇಟೆಡ್ ಇನ್ನೇನ್ ಮಾಡೋದು? చాలా ತುಂಬಾ ತೊಂದರೆ ಆಗ್ತಿದೆ ಸರ್. ಸರ್ ಹೇಳಿ ಏನ್ ಸಮಸ್ಯೆ ನಿಮ್ದು? ನಮ್ದು ಖಾತೆ ಬದಲಾವಣೆ ಇದೆ ಸರ್. ಕೋರ್ಟ್ ಆದೇಶ ಆಗಿದೆ, ಇಲ್ಲಿಯೇ ಹೇಳಿದ್ದಾರೆ, ಕೈಪತ್ರ ಇದೆ. 1.5 ವರ್ಷ 2 ವರ್ಷ ಓಡಾಡ್ತಿದ್ದೀವಿ ಸರ್. ಬೆಳಿಗ್ಗೆ ಬಾ ನಾಳೆ ಬಾ ಇದೇ ತರ ಹೇಳ್ತಾ ಇದ್ದಾರೆ. ಏನಂತಾರೆ? ಅದು ಮಾಡ್ಕೊಡ್ತೀವಿ ಅಂತಾರೆ. ಮಾಡ್ಕೊಟ್ಟಿದ್ದಾರೆ ಸರ್. ಇದು ತಹಸೀಲ್ದಾರ್ದು ಆಗಿದೆ, ಇಲ್ಲಿ ಕೋರ್ಟ್ ಆಗಿದೆ. ಮೇಡಮ್ ಇಟ್ಕೊಂಡು ಸೆಕ್ರೆಟರಿ ಸೈನ್ ಹಾಕ್ಸ್ಕೊಪ್ಪ. ಏನ್ ಮೇಡಮ್ ಅವ್ರೆ, ತಹಸೀಲ್ದಾರ್ ಕೋರ್ಟ್ ಆಗಿದೆ, ಇದು ಮಾಡಕ್ಕಾಗಲ್ಲ, ಮಾಡ್ತೀವಪ್ಪ. ಇಷ್ಟೊಂದು ಸತಾಯಿಸ್ತಾ ಇರೋದ ಕಾರಣ ಏನು? ಏನು ಗೊತ್ತಿಲ್ಲ ಸರ್. ಅವ್ರನ್ನೇ ಕೇಳ್ಬೇಕು ಸರ್. ಬರೀತಾರೆ, ನಾಳೆ ಬನ್ನಿ, ನಾಡ್ದು ಬನ್ನಿ. ಬಂದ ಏನು ಒಂದು ಹೇಳೋದಿಲ್ಲ, ಅವ್ರು ಇರೋದಿಲ್ಲ. ತಿರುಗಿ ನೋಡಿ, ಇವತ್ತು ಬಂದಿದ್ವಿ ನೋಡಿ, ಕೈಪತ್ರ ಇದೆ, ಕೋರ್ಟ್ ಆರ್ಡರ್ ಇದೆ, ತಹಸೀಲ್ದಾರ್ ಇದೆ, ಮಾಡ್ಕೊಡ್ತಾ ಇಲ್ಲ ಅಲ್ವ ಖಾತೆ ಬದಲಾವಣೆ. ಮಧುಗಿರಿ ತಾಲೂಕು ಕಚೇರಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಆಡಿದ್ದೇ ಆಟ ಹೂಡಿದ್ದೇ ಲಗ್ಗೆ. ರೈತರ ಕಷ್ಟಕ್ಕೆ ಸ್ಪಂದಿಸದ ಅಧಿಕಾರಿಗಳು, ಸಮರ್ಥಿಸಿಕೊಂಡ ತಹಸೀಲ್ದಾರ್ ನಂದಿನಿ. ಚಾಪೆ ದಿಂಬು ಸಮೇತ ತಾಲೂಕು ಕಚೇರಿಗೆ ಪ್ರತಿಭಟಿಸಲು ಬಂದ ರೈತ ಮೂಲಂಗಿ ಪ್ರಸನ್ನ. ನನ್ನ ಜಮೀನಿಗೆ ರಸ್ತೆ ಮಾಡಿಕೊಡದಿದ್ದಲ್ಲಿ ತಾಲೂಕು ಕಚೇರಿ ಮುಂದೆ ಉಪವಾಸ ಕೂರುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ನಿಜ, ಮಧುಗಿರಿ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳಬೇಕಾದರೆ ಲಂಚ ಕೊಟ್ಟರೆ ಮಾತ್ರ ಸಾಧ್ಯ, ಇಲ್ಲವಾದರೆ ಇಲ್ಲ ಎಂದು ಸಾರ್ವಜನಿಕರು ಜನಧ್ವನಿ ವಾಹಿನಿ ಮುಂದೆ ಅಳಲು ತೋಡಿಕೊಂಡರು. ಪ್ರತಿಭಟನೆಯಲ್ಲಿ ನಿರತರಾಗಿದ್ದ ರೈತ ಮೂಲಂಗಿ ಪ್ರಸನ್ನ ಬಳಿ ಬಂದ ತಹಸೀಲ್ದಾರ್ ನಂದಿನಿ, ಪೆಂಡಿಂಗ್ ಇರುವ ಎಲ್ಲ ಅರ್ಜಿಗಳನ್ನು ತ್ವರಿತವಾಗಿ ಇತ್ಯರ್ಥ ಮಾಡುತ್ತೇನೆಂದು ಜನಧ್ವನಿ ವಾಹಿನಿಯ ಮುಂದೆ ರೈತರಿಗೆ ಭರವಸೆ ಮೂಡಿಸಿದರು. ನನ್ ಗಮನಕ್ಕೆ ಬಂದಿರೋದು ಮೊನ್ನೆ ಹಾಕಿರೋದು ನಿಮ್ಮ 10-15 ಅರ್ಜಿಗೂ ಕೊಟ್ಟಿದ್ದೀನಿ. ರೆಸ್ಪಾನ್ಸ್ ಯಾವಕ್ಕೂ ಬಂದಿಲ್ಲ. ಯಾವ್ದು ನಿಖರವಾಗಿ ಉತ್ತರ ಕೊಡ್ತಿಲ್ಲ. ಕೆಲಸ ಆಗುತ್ತೆ ಅಥವಾ ಆಗಲ್ಲ, ಏನಾದ್ರೂ ಒಂದೊಂದು ಕೊಡಿ ರೈತರಿಗೆ. ಮೇಡಮ್, ನಾನು ಇವತ್ತು ದನ ಮೇಯಿಸ್ಬೇಕು, ಮೇವ್ ತರಬೇಕು, ದನಗಳು ಮಳೆ ಬಂದಿಲ್ಲ, ಇವತ್ತು ಮೇವಿಲ್ಲ, ನಮ್ಗೆ ಬಜಿತಿ ಬೀಳ್ತಾ ಇದೀವಿ. ಸರ್ಕಾರಕ್ಕೆ ಯಾರು ವರದಿ ಮಾಡಿರ್ತಕ್ಕಂಥ ಅಧಿಕಾರಿಗಳಿಲ್ಲ. ಬೇಡ, ಜನಗಳು ಬಂದ್ರೆ ಕೂತ್ಕೊಳ್ಳೋಕೆ ಚೇರ್ಗಳಿಲ್ಲ. ಅಂತವಾದ್ರೂ ಒಂದು ಹೆಲ್ಪ್ ಮಾಡಿ, ರೈತರುಗಳು ಬಂದವರಿಗೆ ಕಷ್ಟ ಸುಖ ವಿಚಾರ ಮಾಡಿ. ಸರ್, ಈಗ ತಾವು ನನ್ಗೆ ಚೇಂಬರ್ ಬಂದಿದ್ದೀನಿ ಮೇಡಮ್. ನಾನು ಏನಂದೆ ಸರ್, ನಾನು 1 ತಿಂಗಳಾಗಿದೆ ಬಂದು, ತಮ್ಮ ಅರ್ಜಿ ಇವತ್ತು ಕೊಟ್ಟಿದ್ದೀರಾ, ನಿಮ್ದು ದಾರಿ ವಿಚಾರಕ್ಕೆ ಒಂದು ಅರ್ಜಿ ಕೊಟ್ಟಿದ್ರಿ, ನಾನು ಅದನ್ನ ಅಟೆಂಡ್ ಮಾಡಿಸ್ತೀನಿ ಅಂತ NCR ಕೇಸ್ ವರ್ಕರ್ ನ ಕೂಡ ಕರೆಸಿ ಲೋಕಾಯುಕ್ತ ನೋಟಿಸ್ ಕೊಟ್ಟಿದ್ದಾರೆ, ಇನ್ನೊಂದು ವಾರದಲ್ಲಿ ನನ್ಗೆ ಉತ್ತರ ಕೊಡಿ ಅಂತ ಅಂದ್ಬಿಟ್ಟು. ನೀವು ಮಾಡ್ಕೊಟ್ಟಿರೋ ದಾರಿ ಸರಿ ಇದೆ ಅಂತ ಕೊಡ್ಲಿಲ್ಲ, ಸರಿ ಇಲ್ಲ ಅಂತ ಕೊಡ್ಲಿಲ್ಲ. ನನ್ ಮೇಲೆ ಕಾಕಂದ್ ಆಪಾದನೆ ಹೊರಿಸ್ಬಿಟ್ಟು ನಿಮ್ಮ ತಹಸೀಲ್ದಾರ್ ಏನ್ ಮಾಡಿದ್ರು, ಸುಳ್ಳು ದೂರು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಲೋಕಾಯುಕ್ತ ದೂರು ಕೊಟ್ಟಿದ್ರು. ನಾನೇನ್ ಮಾಡಿದೆ, ಜಮೀನ್ ಬರ್ಕೊಡ್ತೀನಿ, ನೀವೇ ಸ್ಥಳ ಪರಿಶೀಲನೆ ಮಾಡಿ ಅಂತ ಲೋಕಾಯುಕ್ತರಿಗೆ ಹೇಳಿದೀನಿ ನಾನು. ಹಂಗಂದ್ಮೇಲೆ ಬೇರೆ ದಾರಿ ಮಾಡ್ಕೊಟ್ರು. ಇವಾಗ ಯಾವ್ದು ಸತ್ಯ? ಹಳೆ ದಾರಿ ಸತ್ಯನ? ಇದು ಕೇಸ್ ಲೋಕಾಯುಕ್ತದಲ್ಲಿ ನಡೀತಿರೋದ್ರಿಂದ ಆಗೋಗಿದೆ ನಮ್ಮಲ್ಲಿ. ಹಾಗಾದ್ರೆ ಏನಾದ್ರು ಪೆಂಡಿಂಗ್ ಇದ್ರೆ ನಾನು ಚೆಕ್ ಮಾಡಿಸ್ತೀನಿ, ನಮಗ್ ಬರುತ್ತೆ, ನಾವು ಉತ್ತರ ಕೊಡ್ತೀವಿ. ಮೇಡಮ್, ಅದನ್ನ ಕೇಳಿದ್ದೀನಿ ನಿಮ್ಮ ಹತ್ರ. ಏನ್ ಉತ್ತರ ಕೊಟ್ಟಿದ್ದೀರಿ ಅದಕ್ಕೆ ಅಂದ್ರೆ, ಲೋಕಾಯುಕ್ತರಿಂದ ಯಾವುದೇ ಆದೇಶ ಬಂದಿಲ್ಲ ಅಂತ ಹೇಳಿದಿರಿ. ಲೋಕಾಯುಕ್ತರು ನಂಗೆ ನೋಟಿಸ್ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಮತ್ತೆ ಉಪವಿಭಾಗ ಅಧಿಕಾರಿಗಳು ಮತ್ತೆ ಲೋಕಾಯುಕ್ತ SP ಅವರು ಬಂದು ನಿಂತು ದಾರಿ ಮಾಡಿಸ್ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಇಷ್ಟೆಲ್ಲ ಬಂದು ವರದಿ ಕೊಟ್ಟಿದ್ದಾರೆ, ನಿಮ್ ವಿಎಗಳು ವರದಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದ್ರೂ ಕ್ಲಿಯರ್ ಆಗಿ ಆಗ್ತಾ ಇಲ್ಲ ಇದು. ಆಯ್ತು ಸರ್, ಇವಾಗ ನಾನು ಬಂದ ಮೇಲೆ ಸ್ವಲ್ಪ ನನಗೂ ಸಮಯ ಬೇಕು. ಯಾವ್ಯಾವ ಅರ್ಜಿಗಳು ಪೆಂಡಿಂಗ್ ಇದಾವೆ, ಯಾವ್ಯಾವ ಅಟೆಂಡ್ ಮೇಡಮ್ ಅರ್ಜೆಂಟ್ ಮೇಡಮ್. ಈಗ ಹಳೆವು ಈ ಲೋಕಾಯುಕ್ತ ಈಗ ಹಳೆವು ನೀವು ಕೊಟ್ಟಿರೋವಾದ್ರೂ ನನ್ನ ಗಮನಕ್ಕೆ ಬರ್ಬೇಕಲ್ವಾ? ತಾವು ಬಂದಾಗೂ ನಾನು ಅಟೆಂಡ್ ಮಾಡಿದೀನಿ ಮೊನ್ನೆ. ಆಯ್ತು ಸರ್, ನಾನು ಅಟೆಂಡ್ ಮಾಡಿಸ್ತೀನಿ ಅಂತಾನು ಹೇಳಿದೀನಿ. ತಾವು ಬಂದು ಒಂದು 3-4 ಡೇಸ್ ಆಗಿದೆ ಅಷ್ಟೇನೆ. ನಾನು ಅಟೆಂಡ್ ಮಾಡಿಸಿ ಕೊಡ್ತೀನಿ. ತಮ್ದು ಏನಿದೆಯೋ ಅರ್ಜಿಗಳು ಅದನ್ನ ನಾನು ಅಟೆಂಡ್ ಮಾಡಿಸ್ತೀನಿ. ದಾರಿ ಮಾಡ್ಕೊಟ್ಟಿದ್ದಾರೆ, ದಾರಿನಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ, ಚೇಂಜ್ ಮಾಡಿಸ್ಕೊಡಿ ಅಂತ ಕೇಳಿದೀನಿ. ಅದಕ್ಕೂ ಚೇಂಜ್ ಆಗಿಲ್ಲ. ಆಯ್ತು, ನಾನು ಅಟೆಂಡ್ ಮೇಡಮ್. ಅದನ್ನ ಮೈನರ್ ಇರಿಗೇಷನ್ ಅಲ್ಲಿ ಬಂದಿದ್ದಾರೆ, ಮಣ್ಣು ಹಾಕ್ಬಿಟ್ಟಿದ್ದಾರೆ ರೋಡ್ಗೆನೆ. ನಮ್ದು ಇಲ್ಲಿವರೆಗಿದೆ ಅಂತ ನೀವು ಅಲ್ಲಿವರೆಗೆ ಸರ್ವೆ ಮಾಡಿಸಿಲ್ಲ. ಯಾವ ತರ ನಾನು ಉಪಯೋಗಿಸ್ಕೋಬಹುದು? ಈಗ ತಮ್ಮ ಅರ್ಜಿಗಳು ಕೊಟ್ಟಿದ್ದೀರಲ್ಲ ಸರ್, ನಾನು ಅದನ್ನ ಅಟೆಂಡ್ ಮಾಡಿಸಿ ಕೊಡ್ತೀನಿ. ನಾನೀಗ ರೀಸೆಂಟ್ ಆಗಿ ಬಂದಿರೋದ್ರಿಂದ ಅಧಿಕಾರಿಗಳು ಬನ್ನಿ, ಸ್ಪಾಟ್ ಅಲ್ಲಿ ಏನಾಗಿದೆ ಬಂದ್ ನೋಡಿ, ಅಲ್ಲಿ ವರದಿ ಕೊಡಿದ್ರೆ ತಹಸೀಲ್ದಾರ್ ಇಂದ ಆರ್ಡರ್ ಬೇಕು ಅಂತಾರೆ. ನಾನು ಆರ್ಡರ್ ಹಾಕೊಡ್ತೀನಿ ಸರ್. ಈಗ 1.5 ತಿಂಗಳು ಇಲ್ಲಿ ಯಾವ ತಹಶೀಲ್ದಾರು ಇರ್ಲಿಲ್ಲ. ಅವಾಗ ವರ್ಕ್ಸ್ ಆಗಿಲ್ಲ, ಕೆಲವು ಪೆಂಡೆನ್ಸೀಸ್ ಕೂಡ ಉಳ್ಕೊಂಡಿದ್ದಾವೆ. ಇವಾಗ ನಾವು ಹಳೆ ಅರ್ಜಿಗಳನ್ನ ತೆಗೆದು ಒಂದೊಂದೇ ಅಟೆಂಡ್ ಮಾಡ್ತಾ ಇದೀವಿ. ಈಗ ತಮ್ಮ ಅರ್ಜಿನೂ ಕೂಡ ಅದ್ರೊಳಗಡೆ ಒಂದು ಅಟೆಂಡ್ ಮಾಡಿಸಿ ಕೊಡ್ತೀವಿ. ನೆನ್ನೆ ಕೊಡ್ತೀವಿ ಅಂತ ಒಂದು ವಾರ ಕಳೀತಾ ಇದ್ದೀನಿ. ನಿಮ್ ಕೇಸ್ ವರ್ಕರ್ಗಳೇ ಸರ್, ತಾವು ಕೇಸ್ ವರ್ಕರ್ ಹೇಳಿರ್ತಾರೆ ಸರ್. ಈಗ ತಮ್ಮ ಅರ್ಜಿಗಳು ಏನಿದ್ದಾವೆ ನನ್ನ ಹತ್ರ ಇವಾಗ ಬನ್ನಿ, ತಮ್ಮ ಅರ್ಜಿಗಳು ಕೊಡಿ, ನಾನು ಕೇಸ್ ವರ್ಕರ್ ಕರೆದು ನಿಮ್ದು ಪ್ರಿಯಾರಿಟಿನಲ್ಲಿ ಕೈ ಮುಗಿಸ್ ಕೇಳ್ಕೊಂತೀನಿ. ರೈತರಿಗೆ ಅಲಿಸ್ಬೇಡಿ ದಯವಿಟ್ಟು ಹೇಳ್ತೀನಿ. ಇಲ್ಲ ಸರ್, ಬಹಳ ಕಷ್ಟದಲ್ಲಿ ಇದೀವಿ ಇವತ್ತು. ಮೇವಿಲ್ಲ, ನೀರಿಲ್ಲ, ಇನ್ನೊಂದಿಲ್ಲ ಮೇಡಮ್. ಒದ್ದಾಡ್ ಸಾಯ್ತಾ ಇದೀವಿ. ಒಂದೊಂದು ಇದಕ್ಕೂ ಅಪ್ಪ ಅಮ್ಮ ಸತ್ತಿದ್ದಾರೆ, ಜಮೀನ್ ದಾಖಲೆ ಮಾಡಿಸ್ಕೊಳ್ಳೋರು ಆಗ್ತಾ ಇಲ್ಲ. ಇವತ್ತು ಎಷ್ಟೋ ಜನ ಬಂದ್ ನಮ್ಮನ್ ಕೇಳ್ತಾರೆ, ಬನ್ನಿ ಏನಾದ್ರು ಮಾಡ್ಕೊಡಿ ಅಂತ. ಈಗ ತಮ್ಮದು ಏನ್ ಅರ್ಜಿಗಳು ಇದಾವೆ ಮೇಡಮ್ ನಮ್ಮ ಆಫೀಸ್ ನಲ್ಲಿ ಪೆಂಡಿಂಗ್,
ಹಾ, madam. ಅದಕ್ಕೆ ನಾನು ಕ್ಯಾಬಿನ್ ಅಲ್ಲಿ ಕೂರ್ತೀನಿ. ಹಾ, madam. ಈಗ ತಾವು ತಗೊಂಡ್ ಬಂದ್ ನನಗೆ ಕೊಡಿ, ನಾನು ಇಮಿಡಿಯೇಟ್ಲಿ ಕೇಸ್ ವರ್ಕರ್ಸ್ ಕರ್ಸಿ ಅಟೆಂಡ್ ಮಾಡಿಸಿ ಕೊಡ್ತೀನಿ. ಮಾಡ್ಕೊಡಿ ಮೇಡಮ್. ಮಧುಗಿರಿ ತಾಲೂಕು ಆಡಳಿತ ವಿರುದ್ಧ ಕ್ರಮ ಜರುಗಿಸಿ ತಾಲೂಕು ಆಡಳಿತ ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.